ಸುದೀಪ್ ಸರ್, ಇದು ಮತ್ತೆ ಔಟ್ ಆ್ಯಂಡ್ ಹೌಸ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್ ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಆ್ಯಂಡ್ ಬರೆದಿದ್ದಾರೆ, ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನು ಬಿಟ್ರು. ಇವಾಗ ಆ್ಯಕ್ಚುಲಿ ಇದು ಅನೌನ್ಸ್ಮೆಂಟಿಗೋಸ್ಕರ 2 ಡೇಸಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಇಸ್ಂಟ್ ಇಟ್? ಇಟ್ ಇಸ್ ಹೈ ಕೋರ್ ಮಾಸ್. Sir, Sharda here. Okay, thank you that you have kept your word. In 18 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪು ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು, ಬಟ್ ಇಟ್ ಡಿಡ್ಂಟ್ ವರ್ಕ್ ಔಟ್. ಐ ಜಸ್ಟ್ ವಾಂಟೆಡ್ ಟು ನೋ, ಅ ಕ್ಯೂರಿಯಾಸಿಟಿ. ಒನ್ ಟೈಮಲ್ಲಿ ಯು ವೆ ಸೋ ಇನ್ಸ್ಪೈರ್ಡ್ ಬೈ ಚೇರನ್ಸ್ ಮೂವಿ and you did a remake of one of his movies which was a big hit. Why Cheran's script did not work for today's times? Did it not align to your kind of movies you wanted to do? No, ಚೇರನ್ ಅವರು ಭಾಳ ದೊಡ್ಡ ನಿರ್ದೇಶಕರು, ಭಾಳ ಹೆಸರಾಂತ ನಿರ್ದೇಶಕರು. and I really love the way he tells the story, and that is why we collaborated. Collaboration ಆಗಿದ್ದೆ because I really admire the way he tells the story. ಬಟ್ ಸಮ್ಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇ ತುಂಬ ಆ್ಯಕ್ಚುಲಿ ನೆನ್ನೆ ರಾತ್ರಿ ಊಟ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತಿನ್ನೋದು 2 ಹೊತ್ತು. ಈಗ ಬೆಳಗ್ಗೆ ಬಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಶು. ನಾನು ಬರ್ತಾನೆ ಹೇಳ್ದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು, ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತೊಗೊತಿದ್ದಂಗೆ ವಾಪಸ್ ಕಳಿಸ್ದೆ. ಸರಿ, ಈಗ ಬೇಡ, ಸೆಟ್ ಆಗ್ತಾಯಿಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋರ್ದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ. ಬಟ್ ಆ ಸಂದರ್ಭದಲ್ಲಿ ನನಗದು ಸೆಟ್ ಆಗಿಲ್ಲ. ಹೀಗೇ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್. ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನ್ಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತೊಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? ಇಫ್ ಯು ಆಸ್ಕ್ ಮೀ, ಕ್ಯಾನ್ ಐ ಡೇರ್ ಟು ಡೂ ಇಟ್ ಟುಡೇ? ಐ ಫೀಲ್ ಲಿಟಲ್ ಕಾಂಪ್ಲಿಕೇಟೆಡ್. ಇವಾಗಿರೋ ಪರಿಸ್ಥಿತಿ, ಮೈಂಡ್ಸೆಟ್, ಜನಗಳ ಮೈಂಡ್ ಓಡ್ತಾ ಇರೋ ವೇಗ, ದಟ್ ಸ್ಪೀಡ್ ಆ್ಯಂಡ್ the rush they have to go and see a cinema commercially. Maybe this is not the right time. Maybe a good time will come and we'll collaborate again. Also, like though you... SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ